ಹ್ಯಾವ್ ಫಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮನೆ ಹುಡುಗ ಬಾಲು. ಎಲ್ಲರೂ ಹೇಗಿದ್ರು? ಎವ್ರಿಬಡಿ ಈಸ್ ಡೂಯಿಂಗ್ ಗ್ರೇಟ್ ಅನ್ಕೊಳ್ತಾ ನಾನು ಕೂಡ ಸೂಪರ್ ಸಖತ್ ಎಕ್ಸೈಟೆಡ್ ಆಗಿ. ಸೊ ನನ್ನ ತಮ್ಮನೇ ನೋಡಿದ್ರೆ ಗೊತ್ತಾಗುತ್ತೆ, ನಾನಿವತ್ತು ಇಂಡಿಯಾಸ್ ದ ಬಿಗ್ಗೆಸ್ಟ್ ಗ್ಲಾಸ್ ಹೌಸ್ ನಮ್ಮ ದಾವಣಗೆರೆಯಲ್ಲಿದೆ. ಸೊ ಅಲ್ಲಿ ಫಲಪುಷ್ಪ ಪ್ರದರ್ಶನ ನಡೀತಾ ಇದೆ. ತಡ ಮಾಡ್ದಲೇ ಬನ್ನಿ ಹೋಗೋಣ. ಹಾಗೆ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಲ್ಲ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಫಾಲೋ ಮಾಡೋದು ಮಾತ್ರ ಮರಿಬಿಡಿ. ಸೊ ಬನ್ನಿ ಗೈಸ್, ಫಲಪುಷ್ಪ ಪ್ರದರ್ಶನ 2026 ನಮ್ಮ ದಾವಣಗೆರೆಯಲ್ಲಿ ಯಾವ ಥರ ಇದೆ ನೋಡಿಕೊಂಡು ಬರೋಣ ಅಂತೆ. ಸೊ ಗೈಸ್ ಬನ್ನಿ, ಇವಾಗ ಗ್ಲಾಸ್ ಹೌಸ್ ಹತ್ರ ಬಂದಿದ್ದೀನಿ. ಫಲಪುಷ್ಪ ಪ್ರದರ್ಶನ ನಡೀತಾ ಇದೆ. ಸೊ ಟಿಕೆಟ್ ಎಷ್ಟಿದೆ ಅಂತ ಸೊ ಗೈಸ್, ಇದು ಪರ್ ಹೆಡ್ 30 ರೂಪೀಸ್ ಇದೆ. ಸೊ ನಾವೆರಡು ತೊಗೊಂಡಿದ್ದು. ಬನ್ನಿ ಒಳಗೆ. ಇಂಡಿಯಾಸ್ ಬಿಗ್ಗೆಸ್ಟ್ ಗ್ಲಾಸ್ ಹೌಸ್ಗೆ ನಿಮಗೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಸೊ ಗೈಸ್, ಮಾರ್ಚ್ 1ನೇ ತಾರೀಕು ತನಕ ಫಲಪುಷ್ಪ ಪ್ರದರ್ಶನ ನಡೀತಾ ಇದೆ ನಮ್ಮ ದಾವಣಗೆರೆ ಗ್ಲಾಸ್ ಹೌಸ್ನಲ್ಲಿ. ಸೊ ನಾನು ತುಂಬ ಎಕ್ಸೈಟೆಡ್ ಆಗಿದ್ದೀನಿ ಒಳಗೆ ಹೋಗಿ ನೋಡೋದಕ್ಕೆ. ಸೊ ನೀವು ತುಂಬ ಎಕ್ಸೈಟೆಡ್ ಆಗಿದ್ದೀರಾ ಅಂದ್ಕೊಳ್ತೀನಿ. ಬನ್ನಿ ಒಳಗಡೆ ನೋಡ್ಕೊಂಡು. ಸೊ ಗೈಸ್, ಸಿರಿ ತಾನ್ನೋದು ತುಂಬ ಅದ್ಭುತವಾಗಿ ಸಖತ್ತಾಗಿ ಮಾಡಿದ್ದಾರೆ. ಹಾಗೆ ಅನಿಸುತ್ತೆ ನಮ್ಮ ದೇಶದ ಬೆನ್ನೆಲುಬು ರೈತರ ಬಗ್ಗೆ ಅದರಿಂದ ಒಂದು ಸಣ್ಣ ಚಿತ್ರಣ ಇದೆ ನೋಡಿ. ಫಲಪುಷ್ಪ ಪ್ರದರ್ಶನ 2026 ಮೇನ್ ಅಟ್ರಾಕ್ಷನ್ ಏನಪ್ಪ ಅಂತಂದರೆ ವಿಧಾನಸೌಧ. ನಾವು ಬ್ಯಾಂಗ್ಳೂರಲ್ಲಿ ನೋಡಿದ್ವಿ ವಿಧಾನಸೌಧನ. ಇವಾಗ ಹೂವಿನ ಅಲಂಕಾರದಲ್ಲಿ ಅದ್ಭುತವಾಗಿ ಕಾಣಿಸ್ತಾ ಇದೆ ನೋಡ್ಕೊಂಡು. ₹50 ನೋಟಲ್ಲಿ ಇದೆಲ್ಲ ಕಲ್ಲಿನ ರಥ, ಅದನ್ನು ಈ ಹೂವಿನ ಅಲಂಕಾರದಲ್ಲಿ ಮಾಡಿದ್ದಾರೆ. ಬನ್ನಿ ನೋಡ್ಕೊಂಡು ಬರೋಣ. ಸಾಕಾಗಿದೆ. ಗೈಸ್, ನಮ್ಮ ದಾವಣಗೆರೆ ಈ ಥರ ಎಜುಕೇಷನ್ ಹಬ್ ಆಗೋದಕ್ಕೆ ಮೇನ್ ಒನ್ ಆಫ್ ದ ರೀಸನ್ ಯಾರಪ್ಪ ಅಂತ ಹೇಳಿದ್ರೆ ಅದು ಶಾಮನೂರು ಶಿವಶಂಕರಪ್ಪ ಅಪ್ಪಾಜಿ ಅವರು. ಸೊ ನಮ್ಮ ದಾವಣಗೆರೆನ ಒಂದು ಲೆವೆಲ್ಗೆ ತೊಗೊಂಡು ಹೋಗಿದ್ದಾರೆ. ಸೊ ಅವ್ರು ಇವಾಗ ನಮ್ಮ ಜೊತೆಲಿಲ್ಲ, ಬಟ್ ಅವ್ರದ್ದು ಸಾಧನೆನ ಇಲ್ಲಿ ಒಂದು ಚಿತ್ರಪಟ ಮೂಲಕ ನನ್ನ ಸರೌಂಡಿಂಗ್ಸ್ ಹಾಕಿದ್ದಾರೆ. ತೋರಿಸ್ತೀನಿ, ಬನ್ನಿ ನೋಡ್ಕೊಂಡು ಬರೋಣ. ಸೊ ಗೈಸ್, ಏನು ಗೊತ್ತಾ, ವೆರೈಟೀಸ್ ಆಫ್ ಹೂಗಳಿದ್ದಾವೆ. ನನಗಂತೂ ಗೊತ್ತಿಲ್ಲ ಯಾವ್ಯಾವುದು ಅಂತ. ನೀವೇನಾದರೂ ನೋಡ್ತೀರಲ್ಲ, ಕಮೆಂಟ್ ಹಾಕಿ ಯಾವುದು ನಿಮಗೆ ಹೂವು ಗೊತ್ತಿದೆ ಅಂತ. ಇಲ್ಲಿ ತೋರಿಸ್ತೀನಿ, ಕೆಲವೊಂದು ಹೂವುಗಳದ್ದು ಪಾಟ್ ಇದೆ ನನ್ನ ಹಿಂದೆ. ಸೊ ತೋರಿಸ್ತೀನಿ, ಅದು ನಿಮಗೇನಾದರೂ ಗೊತ್ತಿದೆ ಕಮೆಂಟ್ ಹಾಕಿ ಗೈಸ್. ಗೈಸ್, ನನಗೆ ಒನ್ ಆಫ್ ದ ಮೋಸ್ಟ್ ಫೇವ್ರೆಟ್ ಪರ್ಸನ್ ಇನ್ ದ ವರ್ಲ್ಡ್ ಅಂತ ಹೇಳಿದ್ರೆ ಅದು ಸಾಲು ಮರದ ತಿಮ್ಮಕ್ಕನವರು. ಅವ್ರದ್ದು ಕೂಡ ಒಂದು ಫೋಟೋ ಇಟ್ಟಿದ್ದಾರೆ. ಸಖತ್ ಖುಷಿ ಆಯಿತು. ದ ಮೇನ್ ನನಗಿಲ್ಲಿ ವಿಧಾನಸೌಧ ಅದನ್ನು ಇಷ್ಟ, ಬಟ್ ಸಾಲು ಮರದ ತಿಮ್ಮಕ್ಕ ಅಂದರೆ ನನಗಂತೂ ತುಂಬಾ ಒಂಥರ ಅವ್ರ ದೇವರಿದ್ದಂಗೆ. ಯಾಕಂದರೆ ಅಷ್ಟೊಂದು ಮರಗಳನ್ನ
ನೆಟ್ಟಿದ್ದಾರೆ. ಅದು ತುಂಬ ಜನಕ್ಕೆ ನೆರಳು ಕೊಡ್ತಾ ಇದೆ. ಎಷ್ಟೋ ಪ್ರಾಣಿ ಪಕ್ಷಿಗಳಿಗೆ ಏನೋ ಸಹಾಯ ಆಗ್ತಾ ಇದೆ. ಸೊ ಸಾಲು ಮರದ ತಿಮ್ಮಕ್ಕ ಅವರು ನಮ್ಮ ಜೊತೆ ಇಲ್ಲ, ಬಟ್ ಇಲ್ಲಿಂದನೇ ಅವರಿಗೆ ಒಂದು ದೊಡ್ಡ ಬಿಗ್ ಹ್ಯಾಟ್ಸ್ ಆಫ್ ನನ್ನ ಕಡೆಯಿಂದ. ಬನ್ನಿ ನೋಡ್ಕೊಂಡು ಬರೋಣ. ಗೈಸ್, ಆ ನಗು ನೋಡಿ ಗೈಸ್, ಯಪ್ಪ ಎಷ್ಟು ರಿಯಲಿಸ್ಟಿಕ್ ಆಗಿದೆ. ರಿಯಲಾಗಿ ಅವರೇ ಕುತ್ಕೊಂಡಿದ್ದಾರೆ ಏನೋ ಅನ್ಬೇಕು, ಆ ಥರ ಇದೆ. ವಾವ್, ಗ್ರೇಟ್. ಈ ಥರ ಬ್ಲಾಗ್ಸ್ ಬರ್ತಾನೆ ಇರುತ್ತೆ, ನೋಡ್ತಾ ಇರಿ, ಎಂಜಾಯ್ ಮಾಡ್ತಾಯಿರಿ, ಎಂಟರ್ಟೈನ್ಮೆಂಟ್ ಕೊಡ್ತಾ ಇರ್ತೀನಿ. ಸೊ ಈ ವಿಡಿಯೋನ ಯಾವ್ಯಾವ ಊರಿಂದ ನೋಡ್ತಾ ಇದ್ದೀರಾ ಅನ್ನೋದು ಕಮೆಂಟ್ ಹಾಕಿ. ಮೆಜಾರಿಟಿ ನಮ್ಮ ದಾವಣಗೆರೆ ಜೊತೆನೇ ನೋಡ್ತಾರೆ ಗೈಸ್, ಅಷ್ಟು ಪ್ರೀತಿ ಕೊಡ್ತಾರೆ ನನ್ನ ಮೇಲೆ. ಸೊ ಬನ್ನಿ. ಇದನ್ನೆಲ್ಲ ಇಲ್ಲಿ ಕೆಲವೊಂದೊಂದು ಹೆಸರುಗಳು ಹಾಕಿದ್ದಾರೆ, ಅದು ಝೂಮ್ ಮಾಡಿ ತೋರಿಸಿ, ನನಗೆ ಇದ್ರ ಬಗ್ಗೆ ಐಡಿಯಾನೇ ಇಲ್ಲ. ಸೊ ನಿಮಗೆ ಏನಾದರೂ ಗೊತ್ತಿದ್ರೆ ಕಮೆಂಟ್ ಹಾಕಿ. ಸೊ ಇಲ್ಲಿ ಅಡಿಕೆ ಬೆಳೆ ಜೊತೆ ಮೆಣಸು ಬೆಳೆ ಅಂತ ಹಾಕಿದ್ದಾರೆ, ತಡೀರಿ. ಹಾಂ ನೋಡಿ, ಇಲ್ಲಿ ಅಡಿಕೆ ಬೆಳೆ ಜೊತೆ ಮೆಣಸು ಬೆಳೆ ಅಂತೆ. ಸೊ ಇದು ಯಾವ ಥರ ವರ್ಕ್ ಆಗುತ್ತೆ ಹೇಳಿ. ಈ ಕಡೆ ಅಡಿಕೆ ತೋಟ ಅಂತ ಇದೆ, ಆಮೇಲೆ ಈ ಕಡೆ ನೋಡಿ ಮಿಶ್ರ ಬೆಳೆ ಪದ್ಧತಿ ಅಂತ ಇದೆ. ಸೊ ಇದೂ ಹೇಳಿ ಏನದು. ಆಮೇಲೆ ಹನಿ ನೀರಾವರಿ ಅಂತ ಇದೆ ಅಲ್ಲಿ, ಆಮೇಲೆ ಬಾಳೆ. ಸೊ ವೆರೈಟೀಸ್ ಆಫ್ ಇಲ್ಲಿ ನೋಡೋಕೆ ಸಿಗ್ತಾ ಇದೆ, ಬಟ್ ನನಗೆ ಇದ್ರ ಬಗ್ಗೆ ಐಡಿಯಾ ಇಲ್ಲ. ಯಾರಾದರೂ ಗೊತ್ತಿದ್ರೆ ರೈತರು, ಸೊ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಹೇಳಿ. ಗೈಸ್, ಇವಾಗ ಫಲಪುಷ್ಪ ಪ್ರದರ್ಶನ ಆಯಿತು. ಸೊ ಇಲ್ಲೆಲ್ಲ ಹ್ಯಾಂಡ್ಲೂಮ್ಸು ಬಟ್ಟೆದು ಅದು ಕೂಡ ಇಟ್ಟಿದ್ದಾರೆ, ಕೈಮಗ್ಗ ಆ ಥರ ಬಟ್ಟೆಗಳು. ನೋಡ್ಕೊಂಡು ಬರೋಣ ಬನ್ನಿ. ಬನ್ನಿ ಗೈಸ್, ಇಲ್ಲಿ ಫಲಪುಷ್ಪ ಪ್ರದರ್ಶನ ಜೊತೆ ಬೇರೆ ಐಟಮ್ಸ್ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ತುಂಬ ಶೆಕೆ ಇದೆ, ಮುಂದೆ ಹೆಂಗಪ್ಪ ಬೇಸಿಗೆಗಾಲ ಸಾಕೋದು, ಇವಾಗಲೇ ಶೆಕೆ ಇದೆ. ಕಮ್ಮಿತೀನಿ. ಹಾಂ ಸೊ ಗೈಸ್, ಹೇಗೆ ಅನಿಸ್ತಾ ಇದೆ ವಿಡಿಯೋ? ಇಲ್ಲಿ ತನಕ ನೋಡಿದರೆ ಡೆಫಿನೆಟ್ಲಿ ನಿಮ್ಗೆ ಇಷ್ಟ ಆಗಿರುತ್ತೆ. ಸೊ ಲೈಕ್ ಕಮೆಂಟ್ ಮಾಡಿ ಗೈಸ್. ಮರದ ಕಲೆ, ಬ್ಲಡ್ ಕಲೆ, ಪೇಂಟ್ ಕಲೆ, ಬಟ್ಟೆ ಒಬ್ಬರು ಪಂಚೆ ಮೇಲೆ ಹಾಕಿರ್ತಾರೆ. ಯಾವುದೇ ಕಲೆ ಇದ್ದೂ ಇದು ಹೋಗೋದು, ಕಲೆ ಹೋಗೋದು. ಫಸ್ಟ್ ಚಿಕ್ಕದ 2 ರಪಾಯಿ ನೆನ್ಕೊಳ್ತೇವೆ. ಇದು ಯಾವಾಗ ಪೂರ ನೆನೆಯುತ್ತೆ ಅಂದ್ಬಿಟ್ಲೆ ಏನು, ಇದು ನೆನೆಯುತ್ತೆ ಅಂದ್ಬಿಟ್ಲೆ ಇದೊಂದು ದೊಡ್ಡ ಹಾಕಿ, ಇದು ದೊಡ್ಡ ಹಾಕಿ ತಿಕ್ಕಿದ್ರೆ ಸಾಕು. ಯಾವುದೇ ಕಲೆ ಇದ್ದು ಒಂದು ಚಿಕನಲ್ಲಿ ಕಲೆ ಬರೀ ನೀರು ಹಾಕಿ ಓದ್ತಾ ಬಿಡ್ರೆ ಹಂಗಲ್ಲ. ಗೈಸ್, ಇವಾಗ ಏನು ನೋಡ್ತಾ ಇದ್ದೀರಲ್ಲ, ಇದು ಆಲಿವ್ ಟ್ರೀ ಅಂತ. ಯಪ್ಪ, ಎಷ್ಟೋ ವರ್ಷದ ಹಳೆ ಮರ ಅಂತ ಗೈಸ್ ಇದು, ನೋಡಿ. ಸೊ ಗೈಸ್, ಹೇಗೆ ಅನಿಸ್ತು ಈ ಬ್ಲಾಗ್? ಹೋಪ್ ನಿಮಗೆಲ್ರಿಗೂ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ. ಸೊ ನಮ್ಮ ದಾವಣಗೆರೆಯ ಗ್ಲಾಸ್ ಹೌಸಿಗೆ ಬಂದಿದ್ದೆ. ಸೊ ಫಲಪುಷ್ಪ ಪ್ರದರ್ಶನ ನಡೀತಾ ಇತ್ತು. ಸೊ ಹೋಪ್ ನಿಮಗೆಲ್ರಿಗೂ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ. ಯಾರೆಲ್ಲ ನೋಡ್ತೀರಲ್ಲ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.
ಸೊ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಲವ್ ಯು, ಸೈನಿಂಗ್ ಆಫ್, ಟೇಕ್ ಕೇರ್, ಬಾಯ್.